ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ಒಂದು KCETಯ ಮತ್ತು BSc ನರ್ಸಿಂಗ್ ಸಂಬಂಧಿಸಿದಂಥ ಅಪ್ಡೇಟ್ಗಳು ನಮ್ಮ KE ವತಿಯಿಂದ ಮಾಡಲಾಗಿದೆ. ಸೊ ಇಲ್ಲಿ ನಾನು ಮೊದಲನೇದಾಗಿ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ವೇಳಾಪಟ್ಟಿಯನ್ನು ಓದಿ ಹೇಳ್ತೇನೆ ನಿಮಗೆ. ಸೊ ಅದು ವೇಳಾಪಟ್ಟಿದೇನು ಕೊಟ್ಟಿದ್ದಾರೆ ಅಂತಂದರೆ, ಸೊ ಈ ಒಂದು ವೇಳಾಪಟ್ಟಿ ಪ್ರಕಾರ ನೋಡಿರಿ, 23/4/2024 ಸಾಯಂಕಾಲದಿಂದ ಆಪ್ಷನ್ ಎಂಟ್ರಿ ಪೋರ್ಟಲ್ ತೆರೆಯಲಾಗಿದೆ. ಅಭ್ಯರ್ಥಿಗಳು ಆದ್ಯತಾ ಕ್ರಮ ಇಚ್ಛೆ ಆಯ್ಕೆಯನ್ನು ದಾಖಲಿಸಬಹುದು. ಆಪ್ಷನ್ ಎಂಟ್ರಿಗಳನ್ನು ದಾಖಲಿಸಲು 7 ದಿನಗಳ ಕಾಲಾವಕಾಶ ನೀಡಲಾಗಿದೆ. ಸೊ 7 ದಿನ ಅಂದರೆ ಎಲ್ಲಿ ತನಕ? 30ನೇ ತಾರೀಕು ತನಕ, 31ನೇ ತಾರೀಕು ತನಕ ಮ್ಯಾಕ್ಸಿಮಮ್. ಈ ತಿಂಗಳು 30 ಇದ್ದರೆ 1ನೇ ತಾರೀಕು ತನಕ ಅಥವಾ 1ನೇ ತಾರೀಕು ಮಧ್ಯಾಹ್ನ ಬಂದಾಗಿಬಿಡುತ್ತೆ. ಅಂದರೆ ಈ ಒಂದು ವಾರ ಕಾಲಾವಕಾಶನ ಕೊಡಲಾಗಿದೆ. 7 ಡೇಸ್ ಮಾತ್ರ ಕೊಡಲಾಗಿದೆ. ಓಕೆ. ಆಮೇಲೆ ಮೋಕ್ ರಿಸಲ್ಟನ್ನು 3 ದಿನ, 3 ಡೇಸ್ ಫ್ರಮ್, ಅಂದರೆ ಇದು ಕ್ಲೋಸ್ ಆಗಿ 3 ದಿನಕ್ಕೆ ಏನು ಮಾಡ್ತಾರೆ ಅಂತಂದರೆ ಮೋಕ್ ರಿಸಲ್ಟನ್ನು ಕೊಡ್ತಾರಂತೆ. ಅದಾದ ಮೇಲೆ ಏನು ಮಾಡ್ತಾರೆ, 3 ದಿನ ಆದಮೇಲೆ 3 ದಿನಗಳ ಕಾಲಾವಕಾಶ ಬದಲಿ ಮಾಡಲಿಕ್ಕೆ, ಎಕ್ಸ್ಚೇಂಜ್ ಮಾಡಲಿಕ್ಕೆ 3 ದಿನ. ಅದಾದ ಮೇಲೆ ಫೈನಲ್ ಒಂದು ರಿಸಲ್ಟ್ಸ್ಗಳನ್ನು ಕೊಡಲಿಕ್ಕೆ ಮತ್ತು 3 ದಿನ, ರಿಯಲ್ ರಿಸಲ್ಟ್ ಕೊಡಲಿಕ್ಕೆ ಮತ್ತು 3 ದಿನ ತೊಗೊತಾರೆ. ಸೊ ಇದು ಸದ್ಯಕ್ಕೆ ಕೊಟ್ಟಿರುವಂಥದ್ದು. ಆದರೆ ಬಂದಿರುವಂಥ ಪ್ರಶ್ನೆ ಏನಂತಂದರೆ, ಇಲ್ಲಿ ಇನ್ನೂವರೆಗೆ ಕೂಡ ನಮ್ಮ BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಕಾಲೇಜ್ ಆಪ್ಷನ್ ಎಂಟ್ರಿ ಓಪನ್ ಮಾಡಿದರೆ ಕಾಲೇಜ್ ತೋರಿಸ್ತಾ ಇಲ್ಲ, ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿಲ್ಲ. ಮತ್ತು ಈಗಾಗಲೇ 23 ಅಂತ ಲೆಕ್ಕ ತೊಗೊಂಡಿದ್ದಾರೆ ಇವರು. ಇವತ್ತು 24 ತಾರೀಕು, 2 ದಿನ ಹೋಯಿತು. ನಾಳೆಗೆ ಮಾಡಿದರೆ ನಾಳೆ ಒಂದು ಲೆಕ್ಕ ತೊಗೊಂಡ್ರು ಕೂಡ 3 ದಿನ ಹೋಯಿತು. 7 ದಿವಸದಲ್ಲಿ 3 ದಿನ ಹೋದರೆ 4 ದಿನ ಉಳಿತದೆ. ಹೆಂಗೆ ಇವರು ಲೆಕ್ಕಾಚಾರ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸೊ ಬಟ್ ವಿದ್ಯಾರ್ಥಿಗಳೇ, ಎನಿ ಟೈಮ್ ನಾಳೆ ಏನು ಕೊಡದೆ ಅಪ್ಡೇಟ್, ಎನಿ ಟೈಮ್ ಏನು ಬೇಕಾದಾಗ್ಬೋದು BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ. ಬಿ ರೆಡಿ. ಓಕೆ. ಸೊ ಬಿ ರೆಡಿಯಾಗಿರಿ. ಯಾಕಂದರೆ 7 ದಿನ ಇದೆ ಆಲ್ರೆಡಿ. 7 ದಿನ ಇಲ್ಲ ನಿಮಗೆ. ಜಸ್ಟ್ ಏನಪ್ಪ ಅಂದರೆ 3 ದಿನ ಅದರ ಲೆಸ್ ಆಗುತ್ತೆ. ನಾಳೆ ಒಂದು ಲೆಕ್ಕ ಹಾಡ್ಕೊಂಡ್ರೆ ಬರೀ 4 ದಿನಗಳು ಮಾತ್ರ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಇರುವಂಥ ಅವಕಾಶ.